ಇನ್ನು ಸಂಸತ್ಗೆ ಅಕ್ರಮ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಮಾಸ್ಟರ್ ಮೈಂಡ್ ಲಲಿತ್ ಚಾನನ್ನ ವಿಚಾರಣೆಗೆ ಒಳಪಡಿಸಲಾಗ್ತಿದೆ. ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಆತ ಹೇಳಿದ್ದಾನೆ. ಜೊತೆಗೆ ಪ್ರತಾಪ್ ಸಿಂಹ ಅವರ ಪಾಸ್, ಅವರ ಹೆಸರಿನಲ್ಲಿದ್ದಂತಹ ಪಾಸ್ ಏನಿದೆ, ಈ ವಿಚಾರವಾಗಿ ಪ್ರತಾಪ್ ಸಿಂಹ ಅವರನ್ನು ಕೂಡ ವಿಚಾರಣೆ ನಡೆಸೋದಕ್ಕೆ ದೆಹಲಿ ಪೊಲೀಸರು ರೆಡಿ ಆಗ್ತಿದ್ದಾರೆ. देश में सबसे बड़ा मुद्दा है बेरोजगारी का मुद्दा, जो पूरे देश में उबल रहा है. Siddaramaiah, of course, Siddaramaiah is cultivating those Naxal elements. ದಿನಕ್ಕೊಂದು ಸತ್ಯ ಬಯಲಾಗ್ತಿದೆ. ಹೆಜ್ಜೆ ಹೆಜ್ಜೆಗೂ ಹೊಸ ಹೊಸ ಮಾಹಿತಿಗಳು ಸಿಗ್ತಿವೆ. ಲೋಕಸಭೆಯಲ್ಲಿ ನಡೆದ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ತನಿಖೆ ಒಂದ್ ಕಡೆ ಆದರೆ, ಆರೋಪಿಗಳಿಗೆ ಪಾಸ್ ನೀಡಿದ್ದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ. ಪ್ರತಾಪ್ ಸಿಂಹರನ್ನ ವಜಾಗೊಳಿಸಬೇಕು, ಅರೆಸ್ಟ್ ಮಾಡಬೇಕು ಎಂದು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಆದರೆ ಪ್ರತಾಪ್ ಸಿಂಹ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಆದರೆ ಪೊಲೀಸರು ತಮ್ಮ ಕೆಲಸ ಮಾಡಲು ಮುಂದಾಗಿದ್ದಾರೆ. ಆರೋಪಿ ಸಾಗರ್ ಶರ್ಮಾ ಮತ್ತು ಮನೋರಂಜನ್ಗೆ ಪಾಸ್ ನೀಡಿದ್ದೇ ಪ್ರತಾಪ್ ಸಿಂಹ. ಹೀಗಾಗಿ ಪ್ರತಾಪ್ ಸಿಂಹ ಹೇಳಿಕೆ ಪಡೆಯಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಪ್ರಕರಣ ನಡೆದಾಗನಿಂದ ಹೊರಗೆ ಕಾಣಿಸಿಕೊಳ್ಳದ ಪ್ರತಾಪ್ ಸಿಂಹ ಪೊಲೀಸರ ಮುಂದೆ ಹೇಳಿಕೆ ದಾಖಲಿಸುತ್ತಾರಾ ಅನ್ನೋ ಕುತೂಹಲ ಕೆರಳಿಸಿದೆ. ಇದು ಒಂದ್ ಕಡೆ ಯಾತ್ರೆ. ಇತ್ತ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಸದ ಪ್ರತಾಪ್ ಸಿಂಹ ಪರವಹಿಸಿ ಸಂಸದರ ಕಚೇರಿ ಮುಂಭಾಗ ಧರಣಿ ಮಾಡಿದ್ರು. ಹುಣಸೂರು ರಸ್ತೆಯ ಜಲದರ್ಶಿನಿ ಅತಿಥಿ ಗೃಹದ ಬಳಿ ಪ್ರತಾಪ್ ಸಿಂಹ ಭಾವಚಿತ್ರದ ಮುಖವಾಡ ಹಾಕಿ ಘೋಷಣೆ ಕೂಗಿದ್ರು. ಇತ್ತ ಲೋಕಸಭೆಯಲ್ಲಿ ಕಲ್ಲರ್ ಸ್ಮೋಕ್ ದಾಳಿ ಪ್ರಕರಣ. ಕಲ್ಲರ್ ಸ್ಮೋಕ್ ದಾಳಿಗೆ ನಿರುದ್ಯೋಗವೇ ಕಾರಣ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ರಾಹುಲ್ ಗಾಂಧಿ, ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಿದೆ. ಪ್ರಧಾನಿ ಮೋದಿ ನೀತಿಗಳಿಂದ ನಿರುದ್ಯೋಗ ಸೃಷ್ಟಿ ಆಗಿದೆ. ದೇಶದ ಯುವಕರಿಗೆ ಸೂಕ್ತವಾದ ಕೆಲಸ ಸಿಗ್ತಿಲ್ಲ. ಲೋಕಸಭೆ ದಾಳಿಗೆ ನಿರುದ್ಯೋಗವೇ ಕಾರಣ ಅಂತ ಗುಡುಗಿದ್ರು. सुरक्षा ब्रीच हुई है, वो है, बट क्यों हुई? जो देश में सबसे बड़ा मुद्दा है बेरोजगारी का मुद्दा, जो पूरे देश में उबल रहा है, मोदी जी की पॉलिसीज के कारण हिंदुस्तान के युवाओं को रोजगार नहीं मिल रहा है. तो ब्रीच जरूर हुई है, बट इसके पीछे कारण बेरोजगारी है और महंगाई है. ಇನ್ನು ಲೋಕಸಭೆ ಕಲ್ಲರ್ ಸ್ಮೋಕ್ ದಾಳಿ ಬಗ್ಗೆ ಮಾತನಾಡಿದ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್, ಪ್ರತಾಪ್ ಸಿಂಹ ಅವರನ್ನ ಟ್ರ್ಯಾಪ್ ಮಾಡಲಾಗಿದೆ. ಸಿದ್ದರಾಮಯ್ಯ ಅರ್ಬನ್ ನಕ್ಸಲರನ್ನು ಬೆಳೆಸುತ್ತಿದ್ದಾರೆ. ಅವರ ಮಗನನ್ನು ಲೋಕಸಭೆ ಚುನಾವಣೆಗೆ ನಿಲ್ಲಿಸಲು ಹೀಗೆ ಮಾಡುತ್ತಿದ್ದಾರೆ. ಪ್ರತಾಪ್ ಸಿಂಹ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತೆಲ್ಲ ಆರೋಪ ಮಾಡಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮಗ ಅವರು ಕಂಟೆಸ್ಟ್ ಮಾಡಬೇಕು ಅಂದಿದೆ ಮೈಸೂರಿನಿಂದ. ಈ ಕಾರಣಕ್ಕೆ ಅವರು ನೋಡಿ, ನೀವು ಇದು ಸಂಸತ್ನಲ್ಲಿ ಘಟನೆ ಆಗಿದ ತಕ್ಷಣ 15 ನಿಮಿಷಕ್ಕೆ ಅವರೆಲ್ಲ ಪ್ರತಿಭಟನೆ ಮಾಡಿಬಿಟ್ಟಿದಾರಲ್ಲ. ಎಲ್ಲಿಯೂ ಅವ್ರದ್ದು ಎಲ್ಲ ಟ್ಯೂನಿಂಗ್ ಇದೆಲ್ಲ, ಅವ್ರಿಗೆಲ್ಲ ಟ್ಯೂನಿಂಗ್ ಇದೆಲ್ಲ. ಇದಕ್ಕೆ ತನಿಖೆ ಆಗಬೇಕು. ಕಾಂಗ್ರೆಸ್ನ ನಮ್ಮ ಜೊತೆ ಸಹಕರಿಸಬೇಕು. ಯಾರ್ಯಾರು ಹಂಗೆ ಅವರು ಇದು ಮಾಡಿದ್ದಾರೆ, ಯಾರ್ಯಾರಿದ್ದಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರನ್ನೂ ಇದು ಕೈ ಜೋಡಿಸ್ಬೇಕು. ಇದು ಕಾಂಗ್ರೆಸ್ದು ಮೂರ್ಖತನ ಆಗಿರೋ ಘಟನೆ. ಯಾಕಂದರೆ ಈ ಅರ್ಬನ್ ಎಲಿಮೆಂಟ್ಸ್ನ ಸಾಕ್ತಾ ಇರೋದು ಕಾಂಗ್ರೆಸ್ ಅವರು ಬೇರೆ ಬೇರೆ ಕಾರಣಕ್ಕೆ. ಕಾಂಗ್ರೆಸ್ದು ಸಿದ್ದರಾಮಯ್ಯ, ಆಫ್ ಕೋರ್ಸ್ ಸಿದ್ದರಾಮಯ್ಯ ಇಸ್ ಕಲ್ಟಿವೇಟಿಂಗ್ those Naxal elements. ಅರಾಜಕತೆ ಸೃಷ್ಟಿಸೋಕೆ ಸಂಸತ್ನಲ್ಲಿ ಕಲ್ಲರ್ ಸ್ಮೋಕ್ ದಾಳಿ. ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಮಾಸ್ಟರ್ ಮೈಂಡ್ ಲಲಿತ್. ಲೋಕಸಭೆಗೆ ನುಗ್ಗಿ ದೇಶವನ್ನೇ ತಲ್ಲಣಗೊಳಿಸಿರುವ ಖತರ್ನಾಕ್ಗಳ ಮತ್ತಷ್ಟು ಭಯಾನಕ ಸಂಗತಿಗಳು ಹೊರಗೆ ಬರ್ತಿವೆ. ಪ್ರಕರಣದ ಮಾಸ್ಟರ್ ಮೈಂಡ್ ಲಲಿತ್ ಪೊಲೀಸರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಹೊರಗೆಡವಿದ್ದಾನೆ. ಅರಾಜಕತೆ ಸೃಷ್ಟಿಸೋಕೆ, ದೇಶದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯೋಕೆ ಕೃತ್ಯ ಎಸಗಿದ್ದೇವೆ ಅಂತ ಹೇಳಿದ್ದಾನೆ. ಇನ್ನೂ ತನ್ನ ಬಳಿಯಿದ್ದ ಆರೋಪಿಗಳ ಫೋನ್ಗಳನ್ನ ನಾಶ ಮಾಡಿರೋದಾಗಿಯೂ ಲಲಿತ್ ಒಪ್ಪಿಕೊಂಡಿದ್ದಾನೆ. ಅಲ್ಲದೆ ತನ್ನ ಫೋನನ್ನ ಜೈಪುರದ ಬಳಿ ಎಸೆದಿರೋದಾಗಿ ಹೇಳಿದ್ದಾನೆ. ಸದ್ಯ ಪೊಲೀಸರು ಕಲ್ಲರ್ ಸ್ಮೋಕ್ ಹಾಕಿದ ಪ್ರಕರಣವನ್ನ ಮರುಸೃಷ್ಟಿಗೆ ನಿರ್ಧರಿಸಿದ್ದಾರೆ. ಅದಕ್ಕಾಗಿ ಅನುಮತಿ ಪಡೆದು ಸಂಸತ್ಗೆ ಆರೋಪಿಗಳನ್ನ ಕರೆತಂದು ಘಟನೆ ಮರುಸೃಷ್ಟಿ ಮಾಡಲು ಚಿಂತನೆ ನಡೆಸಿದ್ದಾರೆ.
ಒಂದ್ ಕಡೆ ಆರೋಪಿ ಲಲಿತ್ ಝಾ ತಪ್ಪಪ್ಪಿಕೊಂಡ್ರೆ ಇತ್ತ ಪೊಲೀಸರ ಮತ್ತೊಂದು ತಂಡ ಮೈಸೂರಿನ ಮನೋರಂಜನ್ ಜಾತಕ ಕೆದಕುತ್ತಿದ್ದಾರೆ. ಮನೋರಂಜನ್ ನಿರುದ್ಯೋಗಿಯಾಗಿದ್ದ, ಹೇಗಿದ್ರೂ ದೆಹಲಿ ಬೆಂಗಳೂರು ಅಂತ ಸುತ್ತುತ್ತಿದ್ದ. ಹೀಗಾಗಿ ಈತನಿಗೆ ಹಣ ಎಲ್ಲಿಂದ ಬರ್ತಿತ್ತು ಅಂತ ಬ್ಯಾಂಕ್ ಖಾತೆ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಮನೋರಂಜನ್ ಜೊತೆ ಸೇರಿ ಸಂಸತ್ಗೆ ನುಗ್ಗಿದ ಸಾಗರ್ ಶರ್ಮಾ ಬರೆದಿದ್ದ ಡೈರಿ ನಿನ್ನೆ ಸಿಕ್ಕಿತ್ತು. ಇದೀಗ ಸಾಗರ್ ಶರ್ಮಾ ತಾಯಿ ಮಗನ ಬಗ್ಗೆ ಮೌನ ಮುರಿದಿದ್ದಾರೆ. ನನ್ನ ಮಗ ಹೆಚ್ಚು ದೇಶ ಪ್ರೇಮದ ಪುಸ್ತಕಗಳನ್ನೇ ಓದ್ತಿದ್ದ, ಅವನಿಗೆ ಭಗತ್ ಸಿಂಗ್ ಅಂದ್ರೆ ಹುಚ್ಚು ಪ್ರೀತಿ ಅಂತ ಕಣ್ಣೀರಿಟ್ಟಿದ್ದಾರೆ. यही सब देशभक्ति के बारे में, ये सब भगत सिंह को ज्यादा मानता था जब हम बोलते थे उससे. ಇನ್ನು ಆರೋಪಿ ಮನೋರಂಜನ್ ಕುಟುಂಬಕ್ಕೆ ಗುಪ್ತಚರ ಇಲಾಖೆ ಕೆಲ ಸೂಚನೆಗಳನ್ನ ಕೊಟ್ಟಿದೆ. ನಮ್ಮ ಸೂಚನೆ ಬರೋವರೆಗೂ ಮೈಸೂರು ಬಿಟ್ಟು ಹೊರಗಡೆ ತೆರಳಬೇಡಿ. ತೀರಾ ತುರ್ತು ಇದ್ದರೆ ನಮ್ಮ ಗಮನಕ್ಕೆ ತಂದು ಅನುಮತಿಯ ಮೇಲೆ ತೆರಳಿ. ಮನೆಗೆ ಯಾವ ಸಂಬಂಧಿಕರು ಸದ್ಯಕ್ಕೆ ಬಾರದಂತೆ ಹೇಳಿ. ನಿತ್ಯ ನಿಮಗೆ ಬರುವ ಕರೆಗಳ ಮಾಹಿತಿ ಕಡ್ಡಾಯವಾಗಿ ತಿಳಿಸಿ. ಎಲ್ಲಾ ಕರೆಗಳನ್ನು ತಪ್ಪದೆ ಸ್ವೀಕರಿಸಿ. ಮನೆಯಲ್ಲಿರುವ ಯಾವುದೇ ಪತ್ರಿಕೆ, ಹಳೆ ಪುಸ್ತಕ ಮಾರಬೇಡಿ ಅಂತ ಮನೋರಂಜನ್ ಪೋಷಕರಿಗೆ ಗುಪ್ತಚರ ಇಲಾಖೆ ಸೂಚನೆ ನೀಡಿದೆ ಎನ್ನಲಾಗಿದೆ. ಸದ್ಯ ದೆಹಲಿ ಪೊಲೀಸರು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ. ಪ್ರಕರಣದ ತನಿಖೆ ಬಳಿಕ ಸಂಪೂರ್ಣ ಸತ್ಯ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.